ಫೆಬ್ರವರಿ 12ನೇ ತಾರೀಕು ಶಕ್ತಿಶಾಲಿ ಮಾಘ ಹುಣ್ಣಿಮೆ ಬಂದಿದೆ. ಈ ದಿನ ಬಿಳಿ ಬಣ್ಣದ ಒಂದು ವಸ್ತ್ರದಿಂದ ಯಾವ ಕೆಲಸವನ್ನು ಮಾಡಿದ್ರಿ ನಿಮ್ಮ ದಾರಿದ್ರ್ಯ ದೋಷಗಳು ತೊಲಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಹಣಕಾಸು, ಆರೋಗ್ಯ, ಸ್ವಂತ ಮನೆಯ ಕನಸು ನನಸಾಗಲು ಈ ದಿನದಂದು ಯಾವ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು, ಯಾವ ದೇವರ ಪೂಜೆಯನ್ನು ಈ ಒಂದು ದಿನ ಮಾಡಿದರೆ ಸಕಲ ಕೋರಿಕೆಗಳು ಈಡೇರುತ್ತೆ, ಶತ್ರುಬಾಧೆಯಿಂದ ಮುಕ್ತಿ ದೊರೆಯುತ್ತೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಮಾಘ ಹುಣ್ಣಿಮೆಯ ದಿನ ಮಾಡುವಂತಹ ಈ ಕೆಲಸಗಳು ವಿಶೇಷ ಪುಣ್ಯ ಫಲಗಳನ್ನು ತಂದುಕೊಡುತ್ತೆ. ಯಾರು ಮಾಘಸ್ನಾನವನ್ನು ಇಲ್ಲಿ ತನಕ ಮಾಡೋದಿಲ್ಲವೋ ಅಂಥವರು ಈ ಒಂದು ಹುಣ್ಣಿಮೆಯ ದಿನ ನದಿ ಸಮುದ್ರಗಳಲ್ಲಿ ಮಾಘಸ್ನಾನವನ್ನು ಮಾಡಿದರೆ ಅಖಂಡ ಪುಣ್ಯ ಫಲ ಲಭಿಸುತ್ತೆ. ನದಿ ಸಮುದ್ರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗುತ್ತಿದ್ದವರು ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕು. ಅಥವಾ ಪವಿತ್ರ ನದಿಗಳ ನೀರು ಮನೆಯಲ್ಲಿದ್ದರೆ ಅದನ್ನೇ ಸ್ನಾನದ ನೀರಿಗೆ ಬೆರೆಸಿ ಪವಿತ್ರ ನದಿಗಳ ಹೆಸರನ್ನು ಹೇಳುತ್ತಾ ನೀವು ಸ್ನಾನವನ್ನು ಮಾಡಿಕೊಳ್ಬೇಕು. ಇದರಿಂದ ನಿಮ್ಮ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹ ಹಾಗೂ ಅಷ್ಟಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತದೋ ಅದಕ್ಕೆ ಸಮಾನದಂತಹ ಪುಣ್ಯ ಲಭಿಸುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರು ನಾಳೆಯ ದಿನ ಅಂದರೆ ಈ ಒಂದು ಹುಣ್ಣಿಮೆ ದಿನ ಈ ವಿಧಿವಿಧಾನವನ್ನು ಪಾಲಿಸ್ತಾ ಸ್ನಾನವನ್ನು ಮಾಡಬೇಕು. ಈ ಒಂದು ಮಾಘ ಹುಣ್ಣಿಮೆಯ ಫೆಬ್ರವರಿ 11 ಸಂಜೆ 6:55 ಆರಂಭವಾಗಿ ಫೆಬ್ರವರಿ 12ನೇ ತಾರೀಕು ರಾತ್ರಿ 7:22 ಮುಗಿಯುತ್ತೆ. ಈ ಒಂದು ದಿನ ಮರೆಯದೆ ಯೋಗ್ಯರಿಗೆ ಈ ಒಂದು ವಸ್ತುಗಳಲ್ಲಿ ಯಾವುದನ್ನಾದರೂ ದಾನವಾಗಿ ನೀಡಿದರೆ ಸರ್ವ ವಿಧವಾದ ಪಾಪಗಳು ಕಳೆದು ಹಣಕಾಸಿನ ಎಲ್ಲ ಬಾಧೆಗಳು ಶೀಘ್ರವಾಗಿ ದೂರವಾಗುತ್ತೆ. ಸಾಮಾನ್ಯವಾಗಿ ಹುಣ್ಣಿಮೆಯ ದಿನ ಯಾರಿಗೂ ಕೂಡ ಹಣವನ್ನು ದುಡ್ಡನ್ನು ನೀಡಬಾರದು ಅಂತ ಹೇಳಲಾಗುತ್ತೆ. ಆದರೆ ಹಣವನ್ನು ಈ ದಿನ ದಾನವಾಗಿ ನೀಡಬೇಕು. ಯೋಗ್ಯರಿಗೆ ಅಂದರೆ ಅವಶ್ಯಕತೆ ಇದ್ದವರಿಗೆ, ವೈದ್ಯರಿಗೆ, ಅಂಗವಿಕಲರಿಗೆ, ಹೋಮ ಅವನ ಒಂದು ಜಪ ತಪ ಮಾಡುವವರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ದಾನವಾಗಿ ನೀಡಬೇಕು. ಬಿಳಿ ಬಣ್ಣದ ವಸ್ತ್ರಗಳ ಅಥವಾ ಹತ್ತಿಯನ್ನು ಈ ಒಂದು ದಿನ ದಾನವಾಗಿ ನೀಡಬೇಕು. ಬಿಳಿ ಬಣ್ಣದ ವಸ್ತ್ರವನ್ನೇ ಏಕೆ ಈ ದಿನ ನಾವು ದಾನವಾಗಿ ನೀಡಬೇಕು ಅಂತ ನೋಡೋದಾದರೆ ಈ ದಾನದಿಂದ ಚಂದ್ರದೇವನನ್ನು ನಾವು ಸಂತೋಷಗೊಳಿಸಬಹುದು. ಈ ಚಂದ್ರನು ಒಂದು ಮನಸ್ಮಾರಕ, ನಮ್ಮ ಮನಸ್ಸಿನಲ್ಲಿರುವಂತಹ ಕಿರಿಕಿರಿ ಗೊಂದಲಗಳನ್ನು ದೂರ ಮಾಡ್ತಾನೆ. ಮನಸ್ಸು ಚೆನ್ನಾಗಿದೆ ಅನ್ನೋದಾದರೆ ದುಡಿಯುವ ಕಡೆ, ಏಕಾಗ್ರತೆ ಕೆಲಸದ ಕಡೆ ಗಮನ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಹಣದ ಲಾಭವೇ ಆಗುತ್ತೆ. ಎಳ್ಳನ್ನು ಈ ದಿನ ದಾನದ ರೂಪದಲ್ಲಿ ನೀಡಬೇಕು. ಇದರ ಜೊತೆಗೆ ನೀವು ಕಂಬಳಿ ಅಥವಾ ಪಾದರಕ್ಷೆಗಳ ದಾನವನ್ನು ನೀಡಿದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಒಂದು ಮಾಘ ಹುಣ್ಣಿಮೆಯ ದಿನ ಯಾರು ಸಾಕ್ಷಾತ್ ವಿಷ್ಣು ದೇವರಿಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿದ್ದ ಒಂದು ಅಲಕ್ಷ್ಯ ಮನೆಯಿಂದ ಅವರು ಹೋಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಆಗಮನ ನಿಮ್ಮ ಮನೆಗೆ ಆಗುತ್ತೆ. ಮನೆಯಲ್ಲಿ ಸದಾ ಹಣದ ಸಮಸ್ಯೆ, ಕುಟುಂಬದ ಕಲಹ, ಮಕ್ಕಳ ಹಠ, ದುಡ್ಡು ಕೈನಲ್ಲಿ ನಿಲ್ಲದೆ ಇರುವುದು, ಈ ಒಂದು ಸಮಸ್ಯೆಗಳೇನಾದರೂ ಇದ್ದರೆ ಬಿಳಿ ಪುಷ್ಪಗಳು ಹಾಗೂ ತುಳಸಿಯ ದಳಗಳಿಂದ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿ ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸ್ವಂತಕ್ಕೆ ಅಂತ ಒಂದಿಷ್ಟು ಭೂಮಿ ಖರೀದಿ ಮಾಡಲು ಸಾಧ್ಯವಾಗಲ್ಲ. ಈ ಒಂದು ಮಾಘ ಹುಣ್ಣಿಮೆಯ ದಿನ ಗೌರಿ ಶಂಕರರ ಪೂಜೆಯನ್ನು ಮಾಡಿಕೊಳ್ಬೇಕು. ಅಂದರೆ ಮನೆಯಲ್ಲಿ ಈ ದಿನದಂದು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಈ ವಿಧವಾಗಿ ಪೂಜೆಯನ್ನು ಮಾಡಬೇಕು. ಶಿವ ಪಾರ್ವತಿಯರ ಫೋಟೋ ದೇವರ ಕೋಣೆಯಲ್ಲಿ ಒಂದು ಇಟ್ಟು ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ 5 ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಸಹಾಯದಿಂದ ಬೆಳಗಿಸಬೇಕು. ಇನ್ನು ಗೌರಿ ಶಂಕರರ ವಿಶೇಷ ಅನುಗ್ರಹಕ್ಕಾಗಿ ಹಾಲಿನ ಪಾಯಸವನ್ನು ಕೂಡ ನೈವೇದ್ಯವಾಗಿ ಇಡಿಸಬೇಕು. ಅದು ಕೂಡ ಹೇಗಿರಬೇಕು ಅನ್ನೋದಾದರೆ ಮೊದಲು ಹಾಲನ್ನು ಚಂದ್ರನ ಬೆಳಕಿನಲ್ಲಿ 12ನೇ ತಾರೀಕು ರಾತ್ರಿ ಅರ್ಧ ಗಂಟೆಯ ಸಮಯ ಇಟ್ಟು ನಂತರ ನೀವು ಹಾಲಿನಿಂದ ಪಾಯಸವನ್ನು ಮಾಡಿ ಶಿವಪಾರ್ವತಿಯರ ಒಂದು ಮುಂದಿಟ್ಟು ನಂತರ ಮನೆಯಿಂದಲೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡೋದರಿಂದ ಕುಟುಂಬದಲ್ಲಾಗುವಂತಹ ಗಲಾಟೆಗಳು, ಕಲಹಗಳು ನಿಲ್ಲುತ್ತವೆ. ಮನೆಯ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ. ಭೂಮಿ ಸ್ವಂತ ಮನೆಗಾಗಿ ನೀವು ಪಡುವಂತಹ ಕಷ್ಟ ಅಂತ್ಯವಾಗುತ್ತೆ. ಸ್ವಗ್ರಹ ಯೋಗ ನೀವು ಕಾಣಬಹುದು. ಇನ್ನು ನಾಳೆ ರಾತ್ರಿ ಅಂದರೆ ಈ ಒಂದು ದಿನ ಸಮಯದಲ್ಲಿ ದೀಪ ಬೆಳೆಸುವಾಗ ತಪ್ಪದೇ ಚಂದ್ರದೇವನನ್ನು ಸ್ಮರಿಸಿಕೊಂಡು ಅಥವಾ ಮನೆಯ ಒಂದು ಹೊರಗೆ ನಿಂತು ಚಂದ್ರನ ಕಡೆ ನೋಡುತ್ತಾ ಈ ಒಂದು ಚಿಕ್ಕ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗಿರುವ ಅನಾರೋಗ್ಯ, ಹಣಕಾಸಿನ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಉಡಿ ಬರುತ್ತೆ. ಶಿವಚಂದ್ರರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ಈ ಒಂದು ಮಂತ್ರ ಈ ವಿಧವಾಗಿದೆ ನೋಡಿ. ಓಂ ಜಟಾಧರ ಶಿರೋರತ್ನಂ ಶ್ವೇತವರ್ಣಂ ನಿಶಾ
ತೇತ್ ಅಮೃತ ಸಬೂತ್ ಸರ್ವಕಾಮ ಫಲಪದ್ರಂ ಸಾಕ್ಷಾತ್ ಶಿವನ ಶಿರಸ್ಸಿನಲ್ಲಿ ಆಭರಣವಾಗಿರುವಂತಹ ಚಂದ್ರದೇವನೇ, ನೀನು ಶ್ವೇತ ವರ್ಣದಲ್ಲಿ ಬಿಳಿ ಬಣ್ಣದಲ್ಲಿ ಪ್ರಕಾಶಿಸುತ್ತೀಯ. ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ನನ್ನ ಕೋರಿಕೆಗಳನ್ನು ಈಡೇರಿಸು ಎಂಬುದು ಈ ಒಂದು ಮಂತ್ರದ ಅರ್ಥವಾಗಿರುತ್ತೆ. ನೋಡಿದ್ರಲ್ಲ, ಈ ಒಂದು ಮಾಘ ಹುಣ್ಣಿಮೆಯ ದಿನದಂದು ಯಾವ ವಿಧಾನಗಳನ್ನು ಪಾಲಿಸಿದ್ರಿ ಅದ್ಭುತವಾದ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಓಂ ಚಂದ್ರದೇವ ಅಂತ ಬರೆದು ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ.